ಈ ವಿಡಿಯೋಲಿ ನಾವು ನೋಡಲಿಕ್ಕಿರುವುದು ಹೇಗೆ ನಮಗೆ ಪರ್ಫೆಕ್ಟಾಗಿ ಒಂದು ಸ್ಕ್ವೇರ್ ಕ್ರಿಯೇಟ್ ಮಾಡ್ಬೋದು, ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಬೋದು, ಅದೇ ಥರ ಒಂದು ಎಲಿಪ್ಸ್, ಒಂದು ರೌಂಡ್ ಕ್ರಿಯೇಟ್ ಮಾಡ್ಬೋದು ಎನ್ನುವುದಾಗಿರುತ್ತೆ ಈ ವಿಡಿಯೋದಲ್ಲಿ ನಾವು ನೋಡಲಿಕ್ಕಿರೋದು. ಅದಕ್ಕೆ ಬೇಕಾಗಿ ಆಲ್ರೆಡಿ ನಾನು ಈ ಒಂದು ಟೂಲ್ ಯೂಸ್ ಮಾಡಿದ್ದೆ, ರೆಕ್ಟ್ಯಾಂಗಲ್ ಟೂಲ್ ಎನ್ನುವುದು ನಾನು ಜಸ್ಟ್ ಒಂದು ಯೂಸ್ ಮಾಡಿ ಇದ್ದೆ. ಜಸ್ಟ್ ಇದನ್ನು ನಾನು ಕ್ಲಿಕ್ ಮಾಡ್ತೇನೆ. ಈಗ ಕ್ಲಿಕ್ ಮಾಡೋ ಟೈಮಲ್ಲಿ ನಮಗೆ ಏನು ಮಾಡ್ಬೋದು, ಈ ಥರ ನಮ್ಮ ಮೌಸ್ ಪಾಯಿಂಟ್ ಅನ್ನೋದು ಒಂದು ಸ್ಟಾರ್ ಆಪ್ಷನ್ ನಮಗೆ ಕಾಣ್ಬೋದು. ನಾನು ಏನು ಮಾಡ್ತೇನೆ, ಮೌಸನ್ನು ಲೆಫ್ಟ್ ಕ್ಲಿಕ್ ಮಾಡಿ ಗ್ರ್ಯಾಬ್ ಮಾಡ್ತೇನೆ. ಗ್ರ್ಯಾಬ್ ಮಾಡೋ ಟೈಮಲ್ಲಿ ನಮಗೆ ಏನಂದರೆ ಪರ್ಫೆಕ್ಟಾಗಿ ನಮಗೆ ಇದು ರೆಕ್ಟ್ಯಾಂಗಲ್ ಆಗಿ ಸಿಗಲ್ಲ. ಯಾಕೆಂದರೆ ನಾವು ಗ್ರ್ಯಾಬ್ ಮಾಡೋ ಟೈಮಲ್ಲಿ ಹೈಟ್ ಜಾಸ್ತಿ ಆಗ್ಬೋದು, ವಿಡ್ತ್ ಇಲ್ಲಾಂದರೆ ಹೈಟ್ ನಮಗೆ ಜಾಸ್ತಿ ಆಗ್ಬೋದು. ನಮಗೆ ಪರ್ಫೆಕ್ಷನಲ್ಲಿ ನಾವು ಗ್ರ್ಯಾಬ್ ಮಾಡುವಾಗ ಪರ್ಫೆಕ್ಷನಲ್ಲಿ ಸಿಗಲ್ಲ. ಈ ಒಂದು ಸಿಚುವೇಷನಲ್ಲಿ ನಿಮಗೆ ಏನು ಮಾಡಬೇಕು ಅಂದರೆ ಇಷ್ಟೊಂದು ಶಿಫ್ಟ್ ಪ್ರೆಸ್ ಮಾಡಿದರೆ ಸಾಕು. ಶಿಫ್ಟ್ ಪ್ರೆಸ್ ಮಾಡೋ ಟೈಮಲ್ಲಿ ವಿಡ್ತ್ ಆ್ಯಂಡ್ ಹೈಟ್ ಒಂದೇ ಪಾಯಿಂಟಲ್ಲಿ ಬರುತ್ತೆ. ಇಶ್ಯೂ ಏನಂದರೆ ನಮ್ಮ ಆ್ಯಂಕರ್ ಪಾಯಿಂಟ್ ಅನ್ನೋದು ಒಂದು ಕಾರ್ನರಲ್ಲಿ ಆಗಿರುತ್ತೆ ಇರೋದು. ಮೇಲೆ ನಾವು ಫಸ್ಟ್ ಕ್ಲಿಕ್ ಮಾಡೋ ಒಂದು ಕಾರ್ನರ್ ಇತ್ತಲ್ಲ, ಅಲ್ಲಿ ಆಗಿರುತ್ತೆ ನಮ್ಮ ಆ್ಯಂಕರ್ ಪಾಯಿಂಟ್ ಇರೋದು. ಬಟ್ ನನಗೆ ಆ ಒಂದು ಕಾರ್ನರಲ್ಲಿ ಆ್ಯಂಕರ್ ಪಾಯಿಂಟ್ ನನಗೆ ಅವಶ್ಯಕತೆ ಇಲ್ಲ. ನನಗೆ ಎಲ್ಲಿ ಬೇಕಂದರೆ ಸೆಂಟ್ರ್ ಆಗಿಬೇಕು. ಸೊ ನಾನೇನು ಮಾಡ್ತೇನೆ, ಶಿಫ್ಟ್ ಆಲ್ರೆಡಿ ನಾನು ಪ್ರೆಸ್ ಮಾಡಿ ಇದ್ದೇನೆ, ಅದೇ ಥರ ನಾನು ಕಂಟ್ರೋಲ್ ಕೂಡ ಪ್ರೆಸ್ ಮಾಡ್ತೇನೆ. ಕಂಟ್ರೋಲ್ ಕೂಡ ಪ್ರೆಸ್ ಮಾಡೋ ಟೈಮಲ್ಲಿ ನಮಗೆ ಕಾಣುತ್ತೆ ಇದು ಕರೆಕ್ಟ್ ಸೆಂಟ್ರಿಂದ ಏನಾಗುತ್ತೆ, ಗ್ರ್ಯಾಬ್ ಆಗುತ್ತೆ. ಅದೇ ಥರ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿ ಇದು ಆಲ್ರೆಡಿ ಇದಕ್ಕೆ ಸೆಲೆಕ್ಟ್ ಆಗಿದೆ. ನಾನೇನು ಮಾಡ್ತೇನೆ, ಇದನ್ನು ಡಿಸೆಲೆಕ್ಟ್ ಮಾಡಿ ಕೊಡ್ತೇನೆ. ಎಗೇನ್ ನಾನೇನು ಮಾಡ್ತೇನೆ, ಒಂದು ಶೇಪ್ ಕ್ರಿಯೇಟ್ ಮಾಡ್ತೇನೆ. ಶೇಪ್ ಕ್ರಿಯೇಟ್ ಮಾಡುವಾಗ ಶಿಫ್ಟ್ ಪ್ರೆಸ್ ಮಾಡಿದರೆ ಕರೆಕ್ಟ್ ಒಂದು ರೆಕ್ಟ್ಯಾಂಗಲ್ ಆಗುತ್ತೆ. ಅದೇ ಥರ ಕಂಟ್ರೋಲ್ ಪ್ರೆಸ್ ಮಾಡಿದರೆ ಕರೆಕ್ಟ್ ಒಂದು ಇದು ಸೆಂಟ್ರ್ ಆ್ಯಂಕರ್ ಪಾಯಿಂಟಿಂದ ಇದು ಗ್ರ್ಯಾಬ್ ಆಗುತ್ತೆ. ನಾನು ಇದು ಎರಡು ಕೂಡ ಡಿಲೀಟ್ ಮಾಡ್ತೇನೆ. ಇನ್ನು ನಾನು ಇಲ್ಲಿ ಮೌಸನ್ನು ಜಸ್ಟ್ ಪ್ರೆಸ್ ಮಾಡಿ ಇಟ್ಟರೆ ನಮಗೆ ಇದರೊಳಗೆ ರೆಕ್ಟ್ಯಾಂಗಲ್ ಟೂಲ್, ಅದೇ ಥರ ರೌಂಡ್ ರೆಕ್ಟ್ಯಾಂಗಲ್ ಟೂಲ್, ಎಲಿಪ್ಸ್ ಟೂಲ್, ಪಾಲಿಗಾನ್ ಟೂಲ್, ಸ್ಟಾರ್ ಟೂಲ್, ಇಷ್ಟು ಟೂಲ್ಸ್ಗಳಿವೆ. ಏನಂದರೆ ಒಂದು ಶೇಪ್ ಕ್ರಿಯೇಟ್ ಮಾಡೋ ಟೂಲ್ಸ್. ಇದರಲ್ಲಿ ನಮಗೆ ಎಲಿಪ್ಸ್ ಟೂಲ್ ಆದರೂ ಸೇಮ್ ಮೆಥಡ್ ನಾವು ಗ್ರ್ಯಾಬ್ ಮಾಡೋಣ. ಗ್ರ್ಯಾಬ್ ಮಾಡೋ ಟೈಮಲ್ಲಿ ನಮಗೆ ಪರ್ಫೆಕ್ಟಾಗಿ ನಮಗೆ ರೌಂಡಾಗಿ ಸಿಗಲ್ಲ. ದ್ಯಾಟ್ಸ್ ವೈ ನೀವು ಏನು ಮಾಡಬೇಕಾಗುತ್ತೆ, ಶಿಫ್ಟ್ ಪ್ರೆಸ್ ಮಾಡಬೇಕಾಗುತ್ತೆ. ಈಗ ನೋಡಿದರೆ ನಾವು ಫಸ್ಟ್ ಎಲ್ಲಿಂದ ಗ್ರ್ಯಾಬ್ ಮಾಡಿದ್ದೇವೆ ಅಲ್ಲಿ ಆಗಿರುತ್ತೆ ನಮ್ಮ ಆ್ಯಂಕರ್ ಪಾಯಿಂಟ್. ಸೊ ನಾನೇನು ಮಾಡ್ತೇನೆ, ಕಂಟ್ರೋಲ್ ಕೂಡ ಪ್ರೆಸ್ ಮಾಡುವ ಟೈಮಲ್ಲಿ ಅದರ ಆ್ಯಂಕರ್ ಪಾಯಿಂಟ್ ಎನ್ನುವುದು ಸೆಂಟ್ರಾಗಿ ನಮಗೆ ಸಿಗುತ್ತೆ. ಇದೊಂದು ಎಲಿಪ್ಸ್. ಸೊ ಎಗೇನ್ ನಾನೇನು ಮಾಡ್ತೇನೆ ಅಂದರೆ ಪಾಲಿಗಾನ್ ಯೂಸ್ ಮಾಡ್ತೇನೆ. ಪಾಲಿಗಾನಲ್ಲಿ ಕೂಡ ಸೇಮ್ ಮೆಥಡ್ ಗ್ರ್ಯಾಬ್ ಮಾಡೋಣ. ಗ್ರ್ಯಾಬ್ ಮಾಡುವ ಟೈಮಲ್ಲಿ ನಮಗೆ ಶಿಫ್ಟ್ ಕೂಡ ಪ್ರೆಸ್ ಮಾಡಿದರೆ ಪರ್ಫೆಕ್ಟಾಗಿ ನಮಗೆ ಗ್ರ್ಯಾಬ್ ಆಗುತ್ತೆ. ಅದೇ ಥರ ಕಂಟ್ರೋಲ್ ಕೂಡ ಪ್ರೆಸ್ ಮಾಡುವಾಗ ನಮಗೆ ಪರ್ಫೆಕ್ಷನ್ ಸೆಂಟ್ರಾಗಿ ನಮಗೆ ಏನಾಗುತ್ತೆ, ಗ್ರ್ಯಾಬ್ ಆಗುತ್ತೆ. ನೆಕ್ಸ್ಟ್ ಇರೋದು ಸ್ಟಾರ್ ಟೂಲ್. ಸೇಮ್ ಮೆಥಡ್ ನಾನೇನು ಮಾಡ್ತೇನೆ ಅಂದರೆ ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡ್ತೇನೆ, ಗ್ರ್ಯಾಬ್ ಮಾಡ್ತೇನೆ. ಈಗ ನೋಡುವಾಗ ನಮಗೆ ಒಂದು ಸ್ಟಾರ್ ಸಿಕ್ಕಿದೆ, ಶಿಫ್ಟ್ ಪ್ರೆಸ್ ಮಾಡ್ತೇನೆ. ಅದೇ ಥರ ಕಂಟ್ರೋಲ್ ಕೂಡ ನಾನು ಪ್ರೆಸ್ ಮಾಡ್ತೇನೆ. ಈಗ ನಮಗೆ ಈ ಥರ ಸ್ಟಾರ್ ಕೂಡ ಸಿಕ್ಕಿದೆ. ಅದೇ ಥರ ನಾನು ಈ ಒಂದು ಶೇಪನ್ನು ಜಸ್ಟ್ ನಾನೊಂದು ಡಿಲೀಟ್ ಮಾಡ್ತೇನೆ. ಈ ಶೇಪ್ ಕೂಡ ನನಗೆ ಅವಶ್ಯಕತೆ ಇಲ್ಲ, ಈ ಒಂದು ಶೇಪ್ ಸಾಕು. ಓಕೆ, ಈಗ ನನಗೆ ಏನಂದರೆ ಈ ಒಂದು ಶೇಪ್ ನನಗೆ ಪರ್ಫೆಕ್ಟಾಗಿ ಸೆಂಟ್ರಾಗಿ ನನಗೆ ಅಲೈನ್ ಮಾಡಬೇಕು. ಈ ಒಂದು ಶೇಪ್ ನಾನು ಇಲ್ಲೊಂದು ಗ್ರ್ಯಾಬ್ ಮಾಡಿ ಇಡ್ತೇನೆ. ಇದು ನನ್ನ ಈ ಒಂದು ಶೇಪ್ ಇಲ್ಲಿದೆ. ಬಟ್ ನನಗೆ ಏನಾಗಬೇಕಂದ್ರೆ ಈ ಒಂದು ಕಾಂಪೋಸಿಷನ್ನ ಕರೆಕ್ಟ್ ಪರ್ಫೆಕ್ಟ್ ಸೆಂಟ್ರಾಗಿ ನನಗೆ ಈ ಒಂದು ಶೇಪ್ ಎನ್ನುವುದು ನನಗೆ ಪ್ಲೇಸ್ ಆಗಬೇಕು. ಅದಕ್ಕಿರೋ ಒಂದು ಆಪ್ಷನ್ ಆಗಿರುತ್ತೆ ಇಲ್ಲಿ ವಿಂಡೋದಲ್ಲಿ ಬರುವಾಗ ಅಲೈನ್ ಎನ್ನುವ ಆಪ್ಷನ್. ಇಷ್ಟು ಅಲೈನ್ ಕ್ಲಿಕ್ ಮಾಡ್ತೇನೆ. ಈಗ ನಮಗೆ ಅಲೈನ್ ಅನ್ನುವ ಪ್ಯಾನಲ್ ನಮಗೆ ಈ ಒಂದು ರೈಟ್ ಸೈಡಲ್ಲಿ ನಮಗೆ ಕಾಣ್ಬೋದು. ನಮಗೆ ಇಲ್ಲಿ ಯಾವುದಾದ್ರು ಪ್ಯಾನಲ್ ಕಾಣೋದಿಲ್ಲ ಅಂದರೆ ನಮಗೆ ವಿಂಡೋ ಬಂದು ಇಲ್ಲಿ ಪ್ಯಾನಲ್ ಜಸ್ಟ್ ಒಂದು ಓಪನ್ ಮಾಡಿಕೊಟ್ಟರೆ ಸಾಕು. ನಾನೇನು ಮಾಡ್ತೇನೆ ಅಂದರೆ ಶೇಪನ್ನು ಜಸ್ಟ್ ಒಂದು ಸೆಲೆಕ್ಟ್ ಮಾಡ್ತೇನೆ. ನಂತರ ಹಾರಿಜಾಂಟಲಿ ಅಲೈನ್ ಮಾಡ್ತೇನೆ. ಈಗ ನೋಡಿದರೆ ಹಾರಿಜಾಂಟಲಿದ್ದು ಅಲೈನ್ ಆಯಿತು. ಅದೇ ಥರ ನಾನೇನು ಮಾಡ್ತೇನೆ, ವರ್ಟಿಕಲಿ ಅಲೈನ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ ವರ್ಟಿಕಲಿ ಕೂಡ ಅಲೈನ್ ಆಯಿತು, ಪರ್ಫೆಕ್ಟಾಗಿ ಸೆಂಟ್ರಾಗಿ ಸಿಕ್ಕಿತು.